Hi friends, welcome back to Teach Me AK, helping beginners learn computers easily. In today's video, we will learn about output devices. Output devices ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ಕಲಿಯೋಣ. Today we'll understand what output devices are and look at some common examples like monitor, printer, speakers, projectors. ಇವೆಲ್ಲ ಎಕ್ಸಾಂಪಲ್ಸ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. Output devices are used to display or share results from a computer. ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅದರ ರಿಸಲ್ಟ್ ನಮಗೆ ತೋರಿಸೋದು ಔಟ್ಪುಟ್ ಡಿವೈಸಸ್. ಎಕ್ಸಾಂಪಲ್, ಸ್ಕ್ರೀನಲ್ಲಿ ತೋರಿಸುವ ಮಾನಿಟರ್, ಪ್ರಿಂಟ್ ಮಾಡುವ ಪ್ರಿಂಟರ್, ಸೌಂಡ್ ಬರೋದು ಸ್ಪೀಕರ್ಸ್ನಲ್ಲಿ. ಮಾನಿಟರ್ ಇಸ್ ದ ಮೋಸ್ಟ್ ಕಾಮನ್ ಔಟ್ಪುಟ್ ಡಿವೈಸ್. ಕಂಪ್ಯೂಟರ್ ರಿಸಲ್ಟ್ನ ನಮಗೆ ವಿಜುವಲ್ಸ್ ಆಗಿ ತೋರಿಸೋದೇ ಮಾನಿಟರ್. ಮಾಡರ್ನ್ ಮಾನಿಟರ್ಸ್ ಲೈಕ್ LCD, LED ಟೈಪ್ ಇದ್ದಾವೆ. ಹೋಮ್, ಸ್ಕೂಲ್, ಆಫೀಸ್ ಎಲ್ಲೆಲ್ಲೂ ಯೂಸ್ ಮಾಡ್ತಾ ಇದ್ದೀವಿ. ಪ್ರಿಂಟರ್ ಟೇಕ್ಸ್ ಇನ್ಫಾರ್ಮೇಷನ್ ಫ್ರಮ್ ಕಂಪ್ಯೂಟರ್ ಆ್ಯಂಡ್ ಪ್ರಿಂಟ್ಸ್ ಆನ್ ಪೇಪರ್. ಕಂಪ್ಯೂಟರಲ್ಲಿ ಇರೋ ಇನ್ಫಾರ್ಮೇಷನನ್ನು ಪೇಪರಿಗೆ ಟ್ರಾನ್ಸ್ಫರ್ ಮಾಡೋದೇ ಪ್ರಿಂಟರ್. ಇಂಕ್ ಜೆಟ್ ಆ್ಯಂಡ್ ಲೇಸರ್ ಆರ್ ಕಾಮನ್ ಪ್ರಿಂಟರ್ ಟೈಪ್ಸ್. ಡಾಕ್ಯುಮೆಂಟ್ಸ್, ಫೋಟೋಸ್ ಎಲ್ಲ ಪ್ರಿಂಟ್ ಮಾಡೋಕ್ಕೆ ಈಸಿ. ಸ್ಪೀಕರ್ಸ್ ಗಿವ್ ಆಡಿಯೋ ಔಟ್ಪುಟ್. ಕಂಪ್ಯೂಟರ್ ಸೌಂಡ್ನ ನಮಗೆ ಕೇಳಿ ಗೊತ್ತಾಗುತ್ತೆ. ಮ್ಯೂಸಿಕ್, ಮೂವೀಸ್, ಮೀಟಿಂಗ್ಸ್ ಇವೆಲ್ಲಕ್ಕೆ ಯೂಸ್ ಆಗುತ್ತೆ. ಪ್ರೊಜೆಕ್ಟರ್ ಕಂಪ್ಯೂಟರಿಂದ ಬರುವ ಇಮೇಜ್ನ ದೊಡ್ಡ ಸ್ಕ್ರೀನಲ್ಲಿ ತೋರಿಸುತ್ತೆ. ಮೇನ್ಲಿ ಕ್ಲಾಸ್ ರೂಮ್ಸ್, ಆಫೀಸಸ್, ಸೆಮಿನಾರ್ಸಲ್ಲಿ ಯೂಸ್ ಮಾಡ್ತಾರೆ. ಗ್ರೂಪಲ್ಲಿ ತೋರಿಸ್ಬೇಕು ಅಂದರೆ ಪ್ರೊಜೆಕ್ಟರ್ ಸೂಪರ್. Other common output devices are headphones where sound is only for you. Plotter prints big drawings like maps. ಈಗ few more examples ಗೊತ್ತಾಯ್ತಲ್ಲ, right? So friends, output devices means computer resultನ ನಮಗೆ ತೋರಿಸುವ devices. Important output devices are monitor, printer, speakers, projector, headphones. ಸಿಂಪಲ್ ಆಗಿ ಕಂಪ್ಯೂಟರ್ ಔಟ್ಪುಟ್ ನಮಗೆ. ಕ್ವಿಕ್ ಪ್ರಾಕ್ಟೀಸ್ ಫ್ರೆಂಡ್ಸ್. ನೇಮ್ 2 ಔಟ್ಪುಟ್ ಡಿವೈಸಸ್. ಪ್ರೊಜೆಕ್ಟರ್ ಎಲ್ಲಿ ಯೂಸ್ ಮಾಡ್ತಾರೆ, ಪಾಸ್ ಮಾಡಿ ಟ್ರೈ ಮಾಡಿ. ದಿಸ್ ಹೆಲ್ಪ್ಸ್ ಮೆಮರಿ.